ಇನ್ನು ಬಿಸಿಲಿಗೆ ಬಳಲಿ ಬೆಂಡಾಗಿರುವಂಥದ್ದು ಬಾಗಲಕೋಟೆಯ ಜನ. 38ರಿಂದ 39 ಡಿಗ್ರಿ ಸೆಲ್ಸಿಯಸ್ ಈಗ ಉಷ್ಣಾಂಶ ತಲುಪಿದೆ. ಮಕ್ಕಳು ವಯೋವೃದ್ಧರಿಗೆ ಸನ್ಸ್ಟ್ರೋಕ್ ಕಾಡ್ತಾ ಇದೆ. ವಾಂತಿ ಭೇದಿ ಜ್ವರದಿಂದ ರೋಗಿಗಳು ಬಳಲ್ತಾ ಇದ್ದಾರೆ. ಸನ್ಸ್ಟ್ರೋಕ್ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಮಹಿಳೆಯರಿಗೆ ಒಂದು ವಾರ್ಡ್, ಪುರುಷರಿಗೆ ಒಂದು ವಾರ್ಡ್, ಮಹಿಳೆಯರು ಪುರುಷರು ಸೇರಿ ಒಟ್ಟು 10 ಬೆಡ್ ಅನ್ನ ಮೀಸಲನ್ನ ಇಟ್ಟಿದ್ದಾರೆ. ಓರ್ವ ವೈದ್ಯ, 2 ಸ್ಟಾಫ್ ನರ್ಸ್, 2D ದರ್ಜೆಯ ನೌಕರ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸ್ಪೆಷಲ್ ವಾರ್ಡ್ನಲ್ಲಿ ಫ್ಯಾನು, ವೆಂಟಿಲೇಟರ್ ಸೌಲಭ್ಯವನ್ನು ಮಾಡಿದ್ದಾರೆ. ಆಗಾಗ ನೀರು, ಪಾನೀಯ ಸೇವಿಸುವಂತೆ ವೈದ್ಯರು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಬಾಗಲಕೋಟೆಯಲ್ಲಿ ಈಗಿರುವಂಥ ಪರಿಸ್ಥಿತಿ 38ರಿಂದ 39, 40ವರೆಗೂ ಕೂಡ ಹೋಗಿದೆ ಅಂತಿದ್ದಾರೆ. ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿದೆ. ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಸಹ ರಣಬಿಸಿಲಿಗೆ ಜನರು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಆ ಜನರು ತತ್ತರಿಸಿ ಹೋಗಿದ್ದಕ್ಕೆ ಈಗ ಎಚ್ಚೆತ್ತಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆಸ್ಪತ್ರೆ ವೈದ್ಯರು ಒಂದು ಪ್ರತ್ಯೇಕ ವಾರ್ಡನ್ನು ನಿರ್ಮಿಸಿ ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ನಾವೀಗಿರುವಂಥದ್ದು ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯ ಸನ್ಸ್ಟ್ರೋಕ್ ವಾರ್ಡ್ನಲ್ಲಿ ನಾವೀಗಿರ್ತಕ್ಕಂಥದ್ದು. ಬಾಗಲಕೋಟೆಯಲ್ಲಿ ದಿನಗಳದಂತೆ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದೆ. ಏನು ಕಳೆದ 2-3 ದಿನಗಳ ಹಿಂದೆ ಬಿಸಿಲಿನ ತಾಪಮಾನ 39 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಇವತ್ತು 38 ಡಿಗ್ರಿ ಸೆಲ್ಸಿಯಸ್ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತಿರ್ತಕ್ಕಂಥ ಜಿಲ್ಲಾಡಳಿತ ಈಗಾಗಲೇ 1 ವಾರಗಳ ಕಾಲ ಒಂದು ವಾರದ ಹಿಂದೆ ಜನರು 12 ಗಂಟೆಯ ಮೇಲೆ ಬಿಸಿಲಿನಿಂದ ರಕ್ಷಿಸಿಕೊಳ್ಬೇಕು, ಜಾಸ್ತಿ ನೀರನ್ನು ಸೇವಿಸಬೇಕು ಅಂತೇಳಿ ಪ್ರಕಟಣೆ ಹೊರಡಿಸಿತ್ತು. ಅದಾದ ಬೆನ್ನಲ್ಲೇ ಈಗ ಜಿಲ್ಲಾ ಆಸ್ಪತ್ರೆ ವೈದ್ಯರು ಕೂಡ ಎಚ್ಚೆತ್ತಿರ್ತಕ್ಕಂಥದ್ದು. ಅವರಿಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ಒಂದು ಸನ್ಸ್ಟ್ರೋಕ್ ವಾರ್ಡನ್ನು ಕೂಡ ನಿರ್ಮಿಸಿರ್ತಕ್ಕಂಥದ್ದು. ಒಂದು ಮಹಿಳೆಯರಿಗಾಗಿ 5 ಬೆಡ್ಗಳ ಸನ್ಸ್ಟ್ರೋಕ್ ವಾರ್ಡನ್ನು ನಿರ್ಮಿಸಿದರೆ ಅದರ ಪಕ್ಕದಲ್ಲಿಯೇ ಇನ್ನೊಂದು ಪುರುಷರಿಗಾಗಿ 5 ಬೆಡ್ಗಳ ಒಂದು ವಾರ್ಡನ್ನು ಕೂಡ ಇಲ್ಲಿ ನಿರ್ಮಿಸಿರ್ತಕ್ಕಂಥದ್ದು. ಅಂದರೆ ಬಿಸಿಲಿನ ತಾಪಮಾನದಿಂದ ಹೆಚ್ಚಾಗಿ ಪುಟಾಣಿ ಮಕ್ಕಳಿಗಾಗಿರ್ಬೋದು, ವಯೋವೃದ್ಧರು ಜಾಸ್ತಿ ಕಾಯಿಲೆ ಬೀಳ್ತಿದ್ದಾರೆ. ಅಂತಹವರಿಗೆ ಸೂಕ್ತ ಚಿಕಿತ್ಸೆ ಮತ್ತು ಆಕ್ಸಿಜನ್ ವ್ಯವಸ್ಥೆಯನ್ನಾಗಿರ್ಬೋದು ಅಥವಾ ವೆಂಟಿಲೇಟರ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈ ವಾರ್ಡ್ನಲ್ಲಿ ಎಲ್ಲ ರೀತಿಯ ಸುಸಜ್ಜಿತ ವ್ಯವಸ್ಥೆಯನ್ನು ಜಿಲ್ಲಾಸ್ಪತ್ರೆ ವೈದ್ಯರು ಮಾಡಿರುವಂಥದ್ದು. ಏನು ಪುರುಷರಿಗೆ 5 ಬೆಡ್ಗಳನ್ನು ಮೀಸಲಾಗಿಟ್ಟಿದ್ರೆ ಮಹಿಳೆಯರಿಗೆ ಪ್ರತ್ಯೇಕ 5 ಬೆಡ್ಗಳನ್ನು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಬಿಸಿಲಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರಿಗೆ ಏನು ಇಲ್ಲಿ ಚಿಕಿತ್ಸೆ ನೀಡುವಂಥ ಟೈಮ್ನಲ್ಲಿ ಅವರಿಗೆ ಸೊಲ್ಯೂಷನನ್ನು ಅಂದರೆ ಅವರಿಗೆ ಪರಿಹಾರವನ್ನು ಕೂಡ ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಡಾಕ್ಟರ್ ವೈದ್ಯರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇತ್ತೀಚೆಗೆ ಈ ಏನು ತಾಪಮಾನ ಹೆಚ್ಚಿಗೆ ಆಗ್ತಿದ್ದಂತೆ ಎಷ್ಟು ಅಂದರೆ ಪುಟಾಣಿ ಮಕ್ಕಳಾಗಿರ್ಬೋದು, ವಯೋವೃದ್ಧರಲ್ಲಿ ಯಾವ ರೀತಿ ಕಾಯಿಲೆಗಳು ಕಂಡು ಬರ್ತಾ ಇದೆ? ಸರ್, ಈಗ ತಾಪಮಾನ ಜಾಸ್ತಿ ಆಗ್ತಾ ಇದ್ದಂತೆ ನೀರಿನಾಂಶ ದೇಹದಲ್ಲಿ ಕಡಿಮೆ ಆಗೋದ್ರಿಂದ ಸುಸ್ತಾಗೋದು, ಅತಿಯಾದ ತಾಪಮಾನದಿಂದ ದೇಹದಲ್ಲಿ ಲವಣಾಂಶ ಏರುಪೇರಾಗೋದು, ನೀರಿನಾಂಶ ಕಡಿಮೆ ಆಗೋದ್ರಿಂದ ನಾವು ಸನ್ ಸ್ಟ್ರೋಕು ಅಥವಾ ಹೀಟ್ ಸ್ಟ್ರೋಕ್ ಅಂತ ಏನು ನಾವು ಕರಿತೀವಿ ಆ ಕೇಸಸನ್ನು ನಾವು ನೋಡ್ತಾ ಇರ್ತೀವಿ. ಇದಕ್ಕಿಂತ ಮುಂಚೆ ಎಲ್ಲ ಕಡೆ ಅಲ್ಲಿ ಇಲ್ಲಿ ನೀರು ಸೇವನೆ ಮಾಡೋದರಿಂದ ತುಂಬ ಜನ ಆಸ್ಪತ್ರೆಗೆ ಅತಿಯಾದ ವಾಂತಿ, ಭೇದಿ, ಅತಿಸಾರ ಇದರಿಂದ ಕೂಡ ನಮಗೆ ಬರ್ತಾ ಇದ್ದಾರೆ. ಅವ್ರನ್ನ ನಾವು ದಿನನಿತ್ಯ ನಮ್ಮ ಚಿಕಿತ್ಸೆಯನ್ನು ನಾವು ನೀಡ್ತಾ ಇದ್ದೀವಿ. ಈ ಒಂದು 2 ತಿಂಗಳ ಏಪ್ರಿಲ್ ಮೇ ತಾಪಮಾನದಿಂದ ಜಾಸ್ತಿ ಆಗೋರಿಗೆ ಹೀಟ್ ಸ್ಟ್ರೋಕ್ ಸಲುವಾಗಿ ನಾವು ಸರ್ಕಾರದ ಒಂದು ಮಾರ್ಗಸೂಚಿಯಂತೆ 10 ಹಾಸಿಗೆಯ ಒಂದು ಸೆಪರೇಟ್ ವಾರ್ಡನ್ನು ನಾವು ಇಲ್ಲಿ ಅವರಿಗೆ ರೆಡಿ ಇಟ್ಟಿದ್ದೀವಿ. ಅದರಲ್ಲಿ 5 ಬೆಡ್ ಮಹಿಳೆಯರಿಗೆ, 5 ಮತ್ತು ಪುರುಷರಿಗೆ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಸರ್, ಇಲ್ಲಿ ಸಾಮಾನ್ಯ ದಿನಗಳಲ್ಲಿ ಬರುವಂತಹ ರೋಗಿಗಳು ಹೆಚ್ಚಿದ್ರು ಅಥವಾ ಈ ಬಿಸಿಲಿನ ತಾಪಮಾನದಿಂದ ರೋಗಿಗಳು ಬರುವಂತಹ ಸಂಖ್ಯೆ ಹೆಚ್ಚಾಗಿದೆಯೋ? ಬಿಸಿಲಿನ ತಾಪಮಾನದಿಂದ ಸ್ವಲ್ಪ ವಾಂತಿ ಭೇದಿ ಪ್ರಕರಣಗಳು, ಹೊಟ್ಟೆ ನೋವು, ಅತಿಯಾದ ಮೈಯಲ್ಲಿ ಸುಸ್ತಾಗೋದು, ಆಮೇಲೆ ನಿಶಕ್ತಿಯಾಗಿ ಆಸ್ಪತ್ರೆಗೆ ಬರೋರ ಸಂಖ್ಯೆ ಸ್ವಲ್ಪ ಈಗ ಜಾಸ್ತಿ ಇದೆ. ಸರ್, ಇಂಥವರಿಗೆ ಪರಿಹಾರ ಏನು ಹೇಳಕ್ಕೆ ಬಯಸ್ತೀರಿ ಮನೆಯಲ್ಲಿರ್ತಕ್ಕಂಥವ್ರಿಗೆ? ಸರ್, ಈಗ ಅತಿಯಾದ ತಾಪಮಾನ ಇರೋದರಿಂದ ನಾವು ಎಲ್ಲರಿಗೆ ಏನು ಒಂದು ಮಾರ್ಗಸೂಚಿ ಅಥವಾ ಒಂದು ಸಲಹೆ ನೀಡ್ತೀವಿ ಅಂದರೆ ತಿಳುವಾದ ಬಟ್ಟೆಯನ್ನು ಧರಿಸಬೇಕು, ನಿಯಮಿತವಾದ ಆಹಾರ, ಆಮೇಲೆ ಹೆಚ್ಚು ನೀರು ಮತ್ತು ನೀರಿನ ಅಂಶ ಇರೋ ಪದಾರ್ಥಗಳನ್ನು ತಗೊಳ್ಬೇಕು, ಹಣ್ಣುಗಳನ್ನು ಸೇವಿಸಬೇಕು, ಹಾಗೂ ಮಧ್ಯಾಹ್ನ 12ರಿಂದ 3 ಗಂಟೆವರೆಗೆ ಏನು ಬಿಸಿಲಿನ ತಾಪಮಾನ ಅತಿ ಇರುತ್ತೆ ಆ ಒಂದು ಸಮಯದಲ್ಲಿ ಅನವಶ್ಯಕವಾಗಿ ಹೊರಗಡೆ ಓಡಾಡೋದನ್ನು ಕಡಿಮೆ ಮಾಡಬೇಕು. ಹಾಗೂ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಕಂಡ್ರೆ ತಕ್ಷಣ ನಿಮಗೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು.
ಇದಿಷ್ಟು ಇಲ್ಲಿನ ವೈದ್ಯರು ಹೇಳುವಂಥದ್ದು. ಅಂದರೆ ಸಾಮಾನ್ಯ ದಿನಗಳಿಗಿಂತ ಈ ಬಿಸಿಲಿನ ತಾಪಮಾನದಿಂದ ಏನು ವಯೋವೃದ್ಧರಿಗಾಗಿರ್ಬೋದು, ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸ್ಕೊಳ್ತಾ ಇವೆ. ಹೀಗಾಗಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಜನ ಹೊರಗೆ ಬರಬಾರ್ದು, ಬಿಸಿಲಿನಿಂದ ರಕ್ಷಿಸಿಕೊಳ್ಬೇಕು. ಒಂದು ವೇಳೆ ಅವರು ಆರೋಗ್ಯ ತಪ್ಪಿದರೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಾಗಬೇಕು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.